ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲೇಖಪ್ರಿಯಾಸ್ ಮಲ್ಟಿಪರ್ಪಸ್ ಚಾನಲ್. ಇವತ್ತಿನ ವ್ಲಾಗ್ ಅಲ್ಲಿ ನಾನು ನಿಮ್ಮ ಜೊತೆಲಿ ಒಂದು ಸೂಪರ್ ಆಗಿರುವಂತಹ ಹೇರ್ ರಿಮೂವಲ್ ಫೇಸ್ ಸೀರಮ್ ಮನೇಲಿ ಯಾವ ರೀತಿ ಮಾಡ್ಕೋಬಹುದು ಅಂದ್ರೆ ಕೆಲವು ಹೆಣ್ಮಕ್ಳಿಗೆ ಹಾರ್ಮೋನ್ಸ್ ಪ್ರಾಬ್ಲಮ್ ಇರುತ್ತೆ. ಅನ್ವಾಂಟೆಡ್ ಹೇರ್ ಫೇಶಿಯಲ್ ಹೇರ್ ಬಗ್ಗೆನೇ ಮಾತಾಡ್ತಿರೋದು. ಅದು ಮುಖದ ಮೇಲೆ ಈ ಒಂದು ಜಾಗದಲ್ಲಿ ಇಲ್ಲಿ ಮುಖದ ಮೇಲೆ, ಕೆನ್ನೆಗಳ ಮೇಲೆ, ಇಲ್ಲಿ ಫೋರ್ಹೆಡ್ಸ್ ಮೇಲೆಲ್ಲ ಜಾಸ್ತಿ ಬಂದಿರುತ್ತೆ. ಇದಕ್ಕೆ ಮುಖ್ಯವಾದ ಕಾರಣ ಅಂದ್ರೆ ಹಾರ್ಮೋನಲ್ ಇಂಬ್ಯಾಲೆನ್ಸ್. ಇದು ಸೈಂಟಿಫಿಕಲಿ ಕೂಡ ಪ್ರೂವ್ ಆಗಿದೆ. ಇದರಲ್ಲಿ ಯಾರ ತಪ್ಪು ಅಂತ ಏನು ಇರಲ್ಲ, ಬಟ್ ಬೈ ಬರ್ತ್ ಇದು ಆ ರೀತಿ ಬಂದ್ಬಿಟ್ಟಿರುತ್ತೆ. ಬೆಳೀತಾ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇಂದ ಅದು ಆಗುವಂತಹ ಚಾನ್ಸಸ್ ಇದೆ ಅಂತ ಈಗಾಗಲೇ ಮೆಡಿಕಲಿ ಪ್ರೂವ್ ಆಗಿದೆ ಫ್ರೆಂಡ್ಸ್. ಸೊ ಇದನ್ನ ಶಾಶ್ವತವಾಗಿ ಯಾವ ರೀತಿ ರಿಮೂವ್ ಮಾಡ್ಕೋಬೇಕು ಅಂತ ಅನ್ನೋದ್ರ ಬಗ್ಗೆ ಯಾವುದೇ ರೀತಿಯ ಒಂದು ಪರಿಹಾರ ಸಿಕ್ಕಿಲ್ಲ. ಲೇಸರ್ ಟ್ರೀಟ್ಮೆಂಟ್ ಅಂತ ಹೇಳ್ತಾರೆ, ಶೇವ್ ಮಾಡ್ಕೊಳ್ತಾರೆ, ವ್ಯಾಕ್ಸಿಂಗ್ ಮಾಡ್ಕೊಳ್ತಾರೆ, ಥ್ರೆಡಿಂಗ್ ಮಾಡ್ಕೊಳ್ತಾರೆ. ಬಟ್ ಇದ್ಯಾವುದು ಶಾಶ್ವತವಾಗಿ ಪರಿಹಾರ ಅಲ್ಲ. ಆಯುರ್ವೇದಿಕಲಿ ಆಗಲಿ ಅಥವಾ ಸೈಂಟಿಫಿಕಲಿ ಆಗಲಿ ಶಾಶ್ವತವಾಗಿ ನಿಮ್ಮ ಫೇಶಿಯಲ್ ಕೂದಲನ್ನ ತೆಗೆದ್ಬಿಡ್ತೀವಿ, ಶಾಶ್ವತವಾಗಿ ಇದು ಮತ್ತೆ ಇಂದು ಬರೋದೇ ಇಲ್ಲ ಅಂತ ಯಾವೊಂದು ಫೀಲ್ಡಲ್ಲೂ ಅದಕ್ಕೆ ಪರಿಹಾರವನ್ನ ಕಂಡು ಹಿಡಿದಿಲ್ಲ. ಸೊ ಏನ್ ಮಾಡ್ಬೋದು ಅಂದ್ರೆ ಅದನ್ನ ಬಂದ ಮೇಲೆ ಬರ್ದೇ ಇರೋ ರೀತಿ ಕಂಟ್ರೋಲ್ ಮಾಡ್ಕೋಬಹುದು ಅಷ್ಟೇ. ಓಕೆನಾ? ಮನೆಯಲ್ಲೇ ಆಗಲಿ ಅಥವಾ ಲೇಸರ್ ಟ್ರೀಟ್ಮೆಂಟ್ಗಳಲ್ಲೆಲ್ಲ ಶಾಶ್ವತವಾಗಿ ಹೋಗ್ಲಾಡ್ತೀವಿ ಅಂತ ಯಾವುದೇ ರೀತಿಯ ಬೋರ್ಡ್ಸ್ ನಾವು ನೋಡಿಲ್ಲ. ಜಸ್ಟ್ ಕಂಟ್ರೋಲ್ ಮಾಡ್ತೀವಿ, ರಿಡಕ್ಷನ್ ಮಾಡ್ತೀವಿ ಅಂತ ಮಾತ್ರ ನಾವು ಬೋರ್ಡ್ಗಳಲ್ಲೇ ಕಾಣಬಹುದು. ಅಥವಾ ಈಗಾಗಲೇ ಅಲ್ಲಿ ಹೋಗಿ ಸಂಪರ್ಕಿಸಿ ಬಂದವರು, ಅಲ್ಲಿ ಹೋಗಿ ನೀವು ಕನ್ಸಲ್ಟೇಷನ್ ಮಾಡಿ ಬಂದವರು, ಅವರಿಗೂ ಕೂಡ ಅನುಭವ ಇರುತ್ತೆ. ಸೊ ಆ ರೀತಿ ಮನೆಯಲ್ಲಿಯೇ ಇದ್ಕೊಂಡು ಯಾವುದೇ ರೀತಿ ಖರ್ಚು ಇಲ್ಲದೆ ಕಂಟ್ರೋಲ್ ಮನೆಯಲ್ಲೇ ಮಾಡ್ಕೋಬಹುದು. ಅಲ್ಲಿ ಹೋಗಿ ₹1000 ಖರ್ಚು ಮಾಡ್ಕೊಂಡೇ ಮಾಡ್ಕೋಬೇಕು ಅನ್ನೋದೇ ಏನೂ ಇಲ್ಲ. ಸೊ ಮನೆಯಲ್ಲಿಯೇ ಹೇರ್ ರಿಡಕ್ಷನ್, ಅನ್ವಾಂಟೆಡ್ ಜಾಗದಲ್ಲೆಲ್ಲ ಹೇರ್ ಕೈಕಾಲುಗಳ ಮೇಲೇನೆ ಆಗಲಿ ಅಥವಾ ಮುಖದ ಮೇಲೇನೆ ಆಗಲಿ ಇಲ್ಲಿ ಹೇರ್ನ ಕಂಟ್ರೋಲ್ ಯಾವ ರೀತಿ ಮಾಡ್ಕೋಬಹುದು ಮನೇಲೆ, ತುಂಬಾ ಏನು ಜಂಜಾಟ ಇಲ್ಲದೆ ಅನ್ನೋದ್ರ ಬಗ್ಗೆ ಇವತ್ತು ನಾನು ಈ ಒಂದು ವಿಡಿಯೋನ ಮಾಡಿ ತೋರಿಸ್ತಾ ಇದ್ದೀನಿ. ಬನ್ನಿ ಹಾಗಾದ್ರೆ ಯಾವ ರೀತಿ ಇದನ್ನ ಮಾಡ್ಕೋಬಹುದು ಅಂತ ನೋಡ್ಕೊಂಬರೋಣ. ಸೊ ಬನ್ನಿ ಫ್ರೆಂಡ್ಸ್, ಯಾವ ರೀತಿ ಬೇಡವಾಗಿರುವ ಕೂದಲನ್ನ ಮುಖದಿಂದ ನಾವು ತೆಗೆದುಕೊಂಡು ಬಿಡ್ಬೋದು ಅಂತ ಹೇಳ್ತೀನಿ. ಈಗ ನಾನು ಇದಕ್ಕೆ ಒಂದು ಫ್ರೆಶ್ ಬೌಲಲ್ಲಿ 2 ಸ್ಪೂನಷ್ಟು ಹನಿಯನ್ನು ಹಾಕೊಂಡಿದ್ದೀನಿ. ಅಂದ್ರೆ ಮನೆಯಲ್ಲೇ ಸಿಗುವಂತಹ ಡಾಬನ್ ಹನಿ ಆಗಿರ್ಬೋದು, ಲಯನ್ ಹನಿ ಆಗಿರ್ಬೋದು, ಯಾವುದು ಅವೈಲೇಬಲ್ ಇರುತ್ತೋ ಅದನ್ನೇ ನೀವು 2 ಸ್ಪೂನಷ್ಟು ಹಾಕೋಬಹುದು. ಇದಕ್ಕೆ ನಾನು ಒಂದು 2 ಸ್ಪೂನಷ್ಟು ಅಥವಾ ಒಂದು ಅರ್ಧಕ್ಕಿಂತ ಕಮ್ಮಿನೇ ನಾನು ಕಟ್ ಮಾಡ್ಕೊಂಡಿದ್ದೀನಿ ಲೆಮನ್ ಅಂದರೆ ನಿಂಬೆಹಣ್ಣು. ಅದನ್ನು ಕೂಡ ಈಗ ಇದಕ್ಕೆ ನಾನು ನೋಡಿ ಹಚ್ಕೊಳ್ತಾ ಇದ್ದೀನಿ, ದಟ್ ಮೀನ್ಸ್ ಹಿಂಡ್ಕೊಳ್ತಾ ಇದ್ದೀನಿ. ಆಮೇಲೆ ಇದಕ್ಕೆ ನಾನು ಒಂದು ಚೂರು ಅಂದರೆ ಸ್ವಲ್ಪ ಕಸ್ತೂರಿ ಅರಿಶಿಣವನ್ನು ಒಂದು ಚಿಟಿಕೆ ಹಾಕೊಳ್ತಾ ಇದ್ದೀನಿ. ಈಗ ಇದನ್ನ ನಾನು ಜಸ್ಟ್ ಕಲಿಸ್ಕೊಳ್ತಾ ಇದ್ದೀನಿ. ಈಗ ನಾನು ಯಾವ ರೀತಿ ಇದನ್ನ ಹಚ್ಕೋಬೇಕು ಅಂತ ಕೂಡ ತೋರಿಸ್ತೀನಿ. ತುಂಬಾ ಒಳ್ಳೆ ಕೆಲಸ ಮಾಡಿ ನೋಡ್ಕೊಂಬಂದ್ರಲ್ಲ ಎಷ್ಟು ಈಸಿಯಾಗಿ ಮಾಡ್ಕೊಂಡ್ಬಿಟ್ಟೆ ಅಂತ. ತುಂಬಾನೇ ಸುಲಭ. ಕೇವಲ ಹನಿ ಇಂದ ಮನೇಲಿ ಸಿಗುವಂತಹ ಜೇನುತುಪ್ಪ, ಯಾವುದೇ ಬ್ರ್ಯಾಂಡ್ನ ಜೇನುತುಪ್ಪವನ್ನು ನೀವು ಯೂಸ್ ಮಾಡಬಹುದು. ಸೊ ಕೆಲವರು ಜಾಸ್ತಿ ಇರುತ್ತೆ, ಈ ಜಾಗದಲ್ಲಿ ಜಾಸ್ತಿ ಇರುತ್ತೆ. ಸೊ ಅದನ್ನ ಈ ಒಂದು ರೆಮಿಡಿನ ಮಾಡ್ಕೊಂಡು ನೀವು ಹೋಗ್ಲಾಡಿಸ್ಬೋದು. ಇದನ್ನ ರೆಗ್ಯುಲರ್ ಆಗಿ ಮಾಡ್ತಾ ಇರಬೇಕು. ವಾರಕ್ಕೆ 2-3 ಸಲ ಮಾಡ್ತಾ ಹೋದ್ರೆ ಖಂಡಿತವಾಗಿಯೂ ನಿಮಗೆ ಗಮನಾರ್ಹವಾದ ರಿಸಲ್ಟ್ ಕಾಣುತ್ತೆ. ಆ ಒಂದು ಮುಜುಗರದಿಂದ ನೀವು ಪಾರಾಗಬಹುದು. ಸೊ ಬನ್ನಿ ಹಾಗಾದ್ರೆ ಯಾವ ರೀತಿ ಅಪ್ಲೈ ಮಾಡ್ಕೋಬಹುದು ಅಂತ ನೋಡ್ಕೊಂಬರೋಣ. ಈಗ ಇದು ನನ್ನ ಹತ್ರ ರೆಡಿ ಆಗಿದೆ. ಆಸ್ ಯು ಆಲ್ ನೋ, ನನಗೆ ಫೇಶಿಯಲ್ ಹೇರ್ಸ್ ಇಲ್ಲ, ಜಸ್ಟ್ ಸೈಡ್ ಮಾತ್ರ ಸ್ವಲ್ಪ ಪುಟ್ಟದಾಗಿದೆ, ಇಲ್ಲ ಅಂತ ಅನ್ನಲ್ಲ. ಬಟ್ ಅದಕ್ಕೆ ಇದು ಹಚ್ಕೊಳ್ಳೋದು ನೆಸೆಸಿಟಿ ನನಗಿಲ್ಲ. ಸೊ ನನಗೆ ಕೈಗಳ ಮೇಲಿದೆ, ಅದಕ್ಕೆ ನಾನು ಇದನ್ನ ಅಪ್ಲೈ ಮಾಡ್ಕೊಂಡು ನಿಮಗೆ ತೋರಿಸ್ತೀನಿ. ಇದನ್ನ ವಾರಕ್ಕೆ 3 ಸರಿ ಆದರೂ ನೀವು ಅಪ್ಲೈ ಮಾಡ್ಕೋಬೇಕು. ಆಗ ಮಾತ್ರ ನಿಮಗೆ ನೋಡಿ ಕಾಣ್ತಾ ಇದೆಯಾ, ಆವಾಗ ಮಾತ್ರ ನಿಮಗೆ ಒಳ್ಳೆ ಒಂದು ರಿಸಲ್ಟ್ ಸಿಗುತ್ತೆ. ಸಂಪೂರ್ಣ ರಿಮೂವ್ ಆಗುತ್ತೆ, ಸಂಪೂರ್ಣ ಹೊರಟೋಗುತ್ತೆ ಶಾಶ್ವತವಾಗಿ ಅಂತ ಯಾವ ಒಂದು ಸೈಂಟಿಫಿಕಲಿ ಆಯುರ್ವೇದಿಕಲಿ ಪ್ರೂವ್ ಆಗಿಲ್ಲ ಫ್ರೆಂಡ್ಸ್. ಬಟ್ ಕಂಟ್ರೋಲ್ ಮಾಡ್ಕೋಬಹುದು, ರಿಡಕ್ಷನ್ ಮಾಡ್ಕೋಬಹುದು.
ಈ ರೀತಿ ಹಚ್ಕೋಬೇಕು. ವಾರಕ್ಕೆ 3 ಸರಿ. ಈಗಾಗಲೇ ನಿಮಗೆ ಪದೇ ಪದೇ ಹೇಳ್ತಾನೆ ಇದ್ದೀನಿ, ಇಂಟ್ರೋದಲ್ಲೂ ಕೂಡ ಹೇಳಿದ್ದೀನಿ. ಕೆಲವ್ರಿಗೆ ಇಲ್ಲೆಲ್ಲ ಇರುತ್ತೆ, ಮುಖಕ್ಕೂ ಕೂಡ ಇದನ್ನ ಧಾರಾಳವಾಗಿ ಹಚ್ಕೋಬಹುದು. ಈ ರೀತಿ ಹಚ್ಕೊಳ್ಳಿ, ಓಕೆನಾ? ಈ ರೀತಿ ಹಚ್ಕೊಂಡು ಒಂದು 15 ಮಿನಿಟ್ಸ್ ಬಿಟ್ಟು ನೀವು ಸ್ವಲ್ಪ ಲ್ಯೂಕ್ ವಾರ್ಮ್ ವಾಟರಲ್ಲಿ ಇದನ್ನು ನೀವು ವಾಶ್ ಔಟ್ ಮಾಡ್ಕೊಂಡ್ಬಿಟ್ಟು ನೀವು ಬಿಟ್ಕೊಂಡ್ಬಿಡ್ಬೋದು. ಅದಾದಮೇಲೆ ನೀವು ಇದ್ರ ಮೇಲೆ ಸ್ವಲ್ಪ ಒಂದು 2 ಡ್ರಾಪ್ಸ್ ಅಷ್ಟು ಕೊಬ್ಬರಿ ಎಣ್ಣೆನ ಹಚ್ಚೋದು, ದಟ್ ಮೀನ್ಸ್ ಕೊಕೊನಟ್ ಆಯಿಲ್ನ ಹಚ್ಕೊಂಡು ಬಿಟ್ಬಿಡ್ಬೋದು. ಒಳ್ಳೆ ರಿಸಲ್ಟ್ ಸಿಗುತ್ತೆ. ವಾರಕ್ಕೆ 3 ಸಲ ಇದನ್ನ ಹಚ್ಕೊಂಡು ನೀವು ಗುಡ್ ರಿಸಲ್ಟ್ಸ್ನ ಪಡ್ಕೊಳ್ಳಿ. ಓಕೆ, ನೋಡ್ಕೊಂಬಂದ್ರಲ್ಲ ಎಷ್ಟು ಸುಲಭವಾಗಿ ಈ ಒಂದು ಅಪ್ಲೈ ಮಾಡ್ಕೊಂಡೆ ಅಂತ. ಇದನ್ನ ಹೇರ್ ಯಾವ ರೀತಿ ಬೆಳೆಯುತ್ತೋ ಅದರ ಆಪೋಸಿಟ್ ಆಗಿ ರಿಮೂವ್ ಮಾಡ್ಕೋಬಹುದು, ಅದರ ಆಪೋಸಿಟ್ ಆಗಿ ನೀವು ಅದನ್ನ ಅಪ್ಲೈ ಮಾಡ್ಕೋಬಹುದು, ಅಪ್ಲೈ ಮಾಡ್ಕೋಬೇಕು ಕೂಡ. ನಾನು ಇವಾಗ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡೆ. ಸೊ ಇದನ್ನ ಯೂಸ್ ಮಾಡಿ ಇದನ್ನ ನೀವು ಪರಿಹಾರವನ್ನು ಪಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಈ ವ್ಲಾಗ್ ಮುಗಿಸ್ತಾ ಇದ್ದೀನಿ. ತುಂಬ ಯೂನಿಕ್ ಆಗಿ ಫಸ್ಟ್ ಟೈಮ್ ನಾನು ಇದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಹೇರ್ ರಿಮೂವಲ್ ಫೇಸ್ ಸೀರಮ್ ಅಂತಾನೆ ಹೇಳ್ತೀನಿ. ಇದನ್ನ ನೀವು ಕೂಡ ಯೂಸ್ ಮಾಡಿ ಹಾಗೂ ಇದರ ಬೆಸ್ಟ್ ರಿಸಲ್ಟ್ ಪಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಮುಗಿಸ್ತಾ ಇದ್ದೀನಿ. ಯು ಆಲ್ ಟೇಕ್ ಕೇರ್, ಲವ್ ಯು ಆಲ್, ಬಾಯ್.